ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ತುಂಬ ಉಪಯುಕ್ತವಾದ ಒಂದು ವಸ್ತು ಖರೀದಿ ಮಾಡಿರೋದು ನಾನು. ಸೊ ಇವಾಗ ಸೀಸನ್ ಇರೋದ್ರಿಂದ ಇದು ಮಳೆಗಾಲ. ಸೊ ಯಾವಾಗ ಬೇಕಾದರೂ ನಮ್ಮ ಬೆಂಗಳೂರಿನಲ್ಲಿ ಮಳೆ ಬರಬಹುದು. ಅದಕ್ಕಾಗಿ ದಯವಿಟ್ಟು ಆಫೀಸ್ಗೆ ಹೋಗುವವರು, ಮಕ್ಕಳನ್ನು ಕರೆದುಕೊಂಡು ಬರುವವರು ಅಂಬ್ರೆಲಾವನ್ನು ಕ್ಯಾರಿ ಮಾಡಿ. ಇದು ಮೂರ್ತಿ ಅವರಿಗೆ ರಿವಾರ್ಡ್ ಕೊಟ್ಟವಾಗ ವೋಚರ್ ಕೊಟ್ಟಿದ್ದರು. ಅದರಲ್ಲಿ ನಿನಗೇನು ಬೇಕೋ ಖರೀದಿ ಮಾಡ್ಕೊ ಆನ್ಲೈನಲ್ಲಿ ಅಂದರು. ಸೊ ನಾನು ಆನ್ಲೈನಲ್ಲಿ ಅಂದರೆ ಫ್ಲಿಪ್ಕಾರ್ಟಲ್ಲಿ ಅಂಬ್ರೆಲಾನ ನಾನು ಖರೀದಿ ಮಾಡಿದೆ. ಪರ್ಪಲ್ ಕಲರ್ ನಾನು ಅಂಬ್ರೆಲಾ ಖರೀದಿ ಮಾಡಿದ್ದೀನಿ. ಯಾಕಂದರೆ ಕೊಳೆ ಆದರೂ ನನಗೆ ಅಷ್ಟು ಅದು ಹೈಡಾಗಿ ಇರುತ್ತೆ ಮತ್ತು ತುಂಬ ನೋಡೋಕ್ಕೂ ಸ್ಟೈಲಿಶ್ ಆಗಿದೆ. ಮತ್ತು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ಇದು ನೋಡಿ, ಪ್ಯಾಕ್ ಬಂದಿರೋದು ಓಪನ್ ಬಾಕ್ಸೇ ಇದು ಫ್ಲಿಪ್ಕಾರ್ಟಲ್ಲಿ ಬಂದಿರೋದು. ಪರ್ಪಲ್ ಕಲರ್ ಅಂಬ್ರೆಲಾ ಓಪನ್ ಮಾಡಿ ಬಂದ್ಲು. ನಾನು ಓಪನ್ ಮಾಡೋವಾಗ ಸರಿ ಓಪನ್ ಮಾಡಮ್ಮ ಅಂತ ಕೊಟ್ಟೆ. ನೋಡ್ತಾ ಈಗ ಮಳೆಗಾಲ, ಅದಕ್ಕೆ ಅಂಬ್ರೆಲಾ ತರಿಸ್ಕೊಂಡ್ವಿ. ಇದು ಜಸ್ಟ್ ಇಲ್ಲೇ ಅಂಗಡಿಗೆ ಹೋದಾಗ ಅಥವಾ ಬಿಂದ್ಯಾನ ಸ್ಕೂಲ್ ಬಸ್ಸಿಂದ ಕರ್ಕೊಂಡು ಬರುವಾಗ ಅಂಬ್ರೆಲಾ ಬೇಕು ಎಮರ್ಜೆನ್ಸಿಗೆ ಅಂತ ತೊಗೊಂಡಿದ್ದೀವಿ. ಇದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ನಾವು ಬುಕ್ ಮಾಡಿದ್ದು. ಸೊ ಅಂಬ್ರೆಲಾನು ಹಾಳಾಗಿದೆ. ಇವಾಗ ಛತ್ರಿ ರಿಪೇರಿ ಮಾಡೋರು ಬರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡಿ ಆಯಿತು. ಇವಾಗ ರೈನ್ ಕೋಟ್ ಇದೆ ಬಿಂದ್ಯಾಗೆ. ಅದಕ್ಕೂ ನನಗೆ ಇವಾಗ ಪಿಕ್ ಮಾಡುವಾಗ ಅಥವಾ ಶಾಪಿಂಗ್ ಹೋಗುವಾಗ ಅಂಬ್ರೆಲಾ ಮನೆಯಲ್ಲಿ ಒಂದು ಇರಬೇಕು ಅಂತ ತೊಗೊಂಡಿದ್ವಿ. ಸೊ ಇದು ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ. ನೋಡಿ, ಕಲರ್ ಚೆನ್ನಾಗಿದೆ. ಇನ್ನು ಓಪನ್ ಮಾಡಿಲ್ಲ, ಈಗ ತಾನೇ ಓಪನ್ ಮಾಡೋದು. ಇನ್ನೇನು ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸೊ ಯಾವಾಗ ಮಳೆಗಾಲ ಬರುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ಹೊರಗಡೆ ಹೋಗೋರು ಅಂಬ್ರೆಲಾ ಕ್ಯಾರಿ ಮಾಡಿ ಅಥವಾ ರೈನ್ ಕೋಟ್ ಕ್ಯಾರಿ ಮಾಡಿ. ಗಾಡಿ ಓಡಿಸೋರಾದರೆ ರೈನ್ ಕೋಟ್ ಕಂಪಲ್ಸರಿ ಕ್ಯಾರಿ ಮಾಡಿ, ಇಲ್ಲಾಂದರೆ ಅಂಬ್ರೆಲಾ ಆದರೂ ಕ್ಯಾರಿ ಮಾಡಿ. ಗಾಡಿ ಓಡಿಸೋರು ಅಂಬ್ರೆಲಾನ ಹಿಡ್ಕೊಂಡು ಆಗಲ್ಲ ಅಂದರೆ ಈಗ ಅಂಗಡಿಗೆ ಹೋದಾಗ ಅಥವಾ ಬಸ್ಗೆ ಹೋದಾಗ ಕೆಲ್ಸಕ್ಕೆ ಹೋಗೋರು ಈ ಅಂಬ್ರೆಲಾನ ಕ್ಯಾರಿ ಮಾಡಿದ್ರೆ ತುಂಬ ಒಳ್ಳೆಯದು. ಇವಾಗ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ದಯವಿಟ್ಟು ಪರ್ಸಲ್ಲಿ ನಿಮ್ಮ ಬ್ಯಾಗಲ್ಲಿ ಅಂಬ್ರೆಲಾನ ಇಟ್ಕೊಂಡಿರಿ. ಈ ಅಂಬ್ರೆಲಾನೇ ಬಂದು ಹಿಂಗಿದೆ. ಆಮೇಲೆ ಇವಾಗ ಬಟನ್ ಓಪನ್ ಮಾಡಿದೆ. ಸೊ ಚೆಕ್ ಮಾಡೋಣ. ಸ್ವಲ್ಪ ಭಾರ ಇದೆ. ಇದು ಪರ್ಪಲ್ ಕಲರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಟ್ಟೆನೂ ಚೆನ್ನಾಗಿದೆ, ಕ್ವಾಲಿಟಿ ಬಟ್ಟೆ ಮಾಡಿರಬೇಕು. ಅಂಬ್ರೆಲಾನ ಮಳೆಯಲ್ಲಿ ನೆನ್ಕೊಂಡು ಬಂದಾಗ ಅಂಬ್ರೆಲಾನ ಡ್ರೈ ಆಗೋಕ್ಕೆ ಬಿಡಿ, ಆಮೇಲೆ ಫೋಲ್ಡ್ ಮಾಡಿ ತೆಗಿಬೇಕು. ಇಲ್ಲಾಂದರೆ ಅಂಬ್ರೆಲಾ ಬಳಕೆ ಬರಲ್ಲ. ಓಕೆ, ತೊಗೊಂಡಿದ್ದೀವಲ್ಲ ಅದಕ್ಕೆ ಇವಾಗ ಹಿಂಗಿಟ್ಟು ತೋರಿಸ್ತಾ ಇದ್ದೀನಿ. ಯಾಕಂದರೆ ಕಂಬಿಗಳ್ನ ಪರ್ಫೆಕ್ಟಾಗಿ ನೋಡಬೇಕು, ಕರೆಕ್ಟಾಗಿದೆ. ಯಾಕಂದರೆ ಮೇಯ್ನ್ ಹೋಗೋದೇ ಇಲ್ಲಿ ಕಂಬಿಗಳಲ್ಲಿ ಹೋಗುತ್ತೆ. ನಾನು 2 ಅಂಬ್ರೆಲಾ ಹಾಗೆ ಹೋಗಿರೋದು. ಇಲ್ಲಿ ತುದೀಲಿ ಬಿಟ್ಕೊಂಡ್ಬಿಡುತ್ತಿಲ್ಲ ಅಂದರೆ, ಸೊ ಇಲ್ಲ ಇಲ್ಲೇನಾದರೂ ಮುರಿದೋಗ್ಬಿಡುತ್ತೆ. ಅದಕ್ಕೆ ಇದು ಹೊಸ ಅಂಬ್ರೆಲಾ ತರಿಸಿರೋದು. ಎಮರ್ಜೆನ್ಸಿಗೆ ಮನೇಲಿ ಇರಲಿ ಅಂಬ್ರೆಲಾ ಅಂತ. ಅಂಗಡಿಗೆ ಹೋದಾಗ ಅಥವಾ ವಿಂಧ್ಯಾನ ಸ್ಕೂಲ್ ಬಸ್ಸಿಂದ ಮನೆಗೆ ಕರ್ಕೊಂಬರೋವಾಗ ಇದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರೋದು. ಸೊ ಗೊತ್ತಾಗ್ತಾಯಿದೆ. ಫಸ್ಟು ತಂದಿದ್ದ ತಕ್ಷಣ ಆನ್ಲೈನಲ್ಲಿ ಯಾವುದೇ ಒಂದು ಸಣ್ಣ ವಸ್ತು ಆದರೂ ಸರಿ, ದೊಡ್ಡಷ್ಟು ಆದರೂ ಸರಿ, ನಾನು ಪದೇ ಹೇಳ್ತೀನಿ, ಚೆಕ್ ಮಾಡಬೇಕು. ಆಮೇಲೆ ನಾವು ಏನಾದರೂ ಡ್ಯಾಮೇಜ್ ಇದ್ದೀವಿ ಅಥವಾ ರಿಟರ್ನ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಶೈನಿಂಗ್ ಇದೆ ಮತ್ತು ಡಿಸೈನ್ ಇದೆ ಎಲೆ ಥರ. ಸೊ ಅಂಬ್ರೆಲಾನ ನಾನು ಈಗ ಫುಲ್ಲು ಕಂಪ್ಲೀಟಾಗಿ ನಾನು ಚೆಕ್ ಮಾಡಿದ್ದೀನಿ. ಸೊ ಎಲ್ಲೂ ಏನು ಡ್ಯಾಮೇಜ್ ಕಾಣಿಸ್ತಾ ಇಲ್ಲ ನನಗೆ. ಕರೆಕ್ಟ್ ಚೆನ್ನಾಗಿ ಇದೆ. ಅದಕ್ಕೆ ಒಂದು ಸತಿ ನಾನು ಇಲ್ಲಿ ನೋಡ್ಕೊತಾ ಇರೋದು. ಆಮೇಲೆ ಮೂರ್ತಿಯವ್ರು ಬಂದಮೇಲೆ ಒಂದು ಸತಿ ನೋಡ್ತಾರೆ
ಇದೆಲ್ಲ ಸ್ಟಿಚ್ ಎಲ್ಲ ನೋಡ್ಕೊಳ್ಬೇಕು ಕರೆಕ್ಟಾಗಿದೆಯಾ ಅಂತ, ಯಾಕಂದರೆ ಹೊಸ ಅಂಬ್ರೆಲ್ಲ ಅಲ್ವಾ, ಅದಕ್ಕೇ ನೋಡಿ ಇವಾಗ ಫೋಲ್ಡ್ ಆಯಿತು. ನೀವು ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.